ಹೊಸದಾಗಿ ಮದುವೆಯಾಗಿರುವಂತ ಹೆಣ್ಣು ಮಗಳ ಆಧಾರ್ ಕಾರ್ಡ್ದಲ್ಲಿ ಗಂಡನ ಹೆಸರು, ಗಂಡನ ವಿಳಾಸವನ್ನ ಕೇವಲ 5 ನಿಮಿಷದಲ್ಲಿ ಮಾತ್ರನೇ ಆಧಾರ್ ಕಾರ್ಡ್ದಲ್ಲಿ ಬರೋ ತರ ಮಾಡುವಂತ ಒಂದು ಪ್ರೊಸೆಸ್ ಅನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೀವು ಯಾವುದೇ ತರ ಒಂದು ದಾಖಲೆಯನ್ನ ಅಪ್ಲೋಡ್ ಮಾಡದೇನೆ, ಅಟ್ಯಾಚ್ ಮಾಡದೇನೆ, ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಂತ ಅಗತ್ಯ ಕೂಡ ಇಲ್ಲ. ಯಾವ ದಾಖಲೆಯನ್ನ ಕೊಡೋದು ಸಹಿತ ಬೇಕಾಗಿಲ್ಲ. ಜಸ್ಟ್ ಇಲ್ಲಿ ನಾನು ಹೇಳುವಂತ ಒಂದು ಪ್ರೊಸೆಸ್ ಅನ್ನ ಫಾಲೋ ಮಾಡಿ ಹೊಸದಾಗಿ ಬಂದಿರುವಂತ ಒಂದು ಪ್ರೊಸೆಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಪ್ರೊಸೆಸ್ ಮುಖಾಂತರ ಕೇವಲ ನೀವು 5 ನಿಮಿಷದಲ್ಲಿ ನಿಮ್ಮ ಹೆಂಡತಿಯ ಆಧಾರ್ ಕಾರ್ಡ್ದಲ್ಲಿ ಗಂಡನ ಹೆಸರು, ಗಂಡನ ಮನೆಯ ವಿಳಾಸ 5 ನಿಮಿಷದಲ್ಲಿ ಪ್ರಿಂಟ್ ಕೂಡ ನೀವು ತಕ್ಕೋಬಹುದು. ಸೊ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ಬಂದಿರುವಂತ ಒಂದು ಪ್ರೊಸೆಸ್ ಯಾವ ತರ ಇದೆ, ನಾವು ಆನ್ಲೈನ್ ಮುಖಾಂತರ ಪೇಮೆಂಟ್ ಅನ್ನ ಎಷ್ಟು ಮಾಡಬೇಕು, ಹೇಗೆ ಮಾಡೋದು, ಈ ಒಂದು ಅಪ್ಲಿಕೇಶನ್ ಅನ್ನ ಹೇಗೆ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಇಲ್ಲಿ 2 ಸ್ಟೆಪ್ ಇದೆ. ಮೊದಲನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ಹೆಂಡತಿಯ ಆಧಾರ್ ಕಾರ್ಡ್ ಲಾಗಿನ್ ಅನ್ನ ಮಾಡ್ಕೋಬೇಕಾಗತ್ತೆ ನಾವು ಆಧಾರ್ ಪೋರ್ಟಲ್ ನಲ್ಲಿ. ಸೊ ಇವಾಗ ಹೆಂಡತಿಯ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ, ಕ್ಯಾಪ್ಚಾನ ಎಂಟರ್ ಮಾಡಿ, ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರಿಗೆ OTP ಬರುತ್ತೆ. ಆ ಒಂದು OTP ಅನ್ನ ನಾವು ಹಾಕಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದರ ನಂತರ ನಮ್ಮ ಒಂದು ಪ್ರೊಫೈಲು ಲಾಗಿನ್ ಆಗುತ್ತೆ. ಇಲ್ಲಿ ಲಾಗಿನ್ ಆದ ನಂತರ ನಮ್ಮ ಆಧಾರ್ ಕಾರ್ಡ್ದಲ್ಲಿ ಯಾವ ಅಡ್ರೆಸ್ ಇದೆ, ನಾವು ಇವಾಗ ಏನು ಬದಲಾವಣೆ ಮಾಡ್ತಾ ಇದ್ದೀವಿ ಅಂತ ಅನ್ನೋದಕ್ಕಾಗಿ ಇಲ್ಲಿ ಫೋಟೋ ಕಾಣ್ತಾ ಇದೆ ನೋಡಿ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಮ್ಮ ಒಂದು ಆಧಾರ್ ಕಾರ್ಡು ಓಪನ್ ಆಗುತ್ತೆ. ಇದನ್ನ ಫ್ಲಿಪ್ ಮಾಡ್ಕೊಂಡ್ರೆ ಅಡ್ರೆಸ್ ಏನಿದೆ ಅಂತ ಹೇಳಿ ತಿಳ್ಕೊಬಹುದು. ಸೊ ಇವಾಗ ನಾವು ನಮ್ಮ ಒಂದು ಆಧಾರ್ ಕಾರ್ಡ್ದಲ್ಲಿ ಗಂಡನ ಹೆಸರು, ಗಂಡನ ವಿಳಾಸವನ್ನ ತಿದ್ದುಪಡಿ ಮಾಡಬೇಕು ಅಂತಂದ್ರೆ ಅಡ್ರೆಸ್ ಅಪ್ಡೇಟ್ ಅಂತ ಇದೆ ನೋಡಿ. ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಮೊದಲೇ ಹೇಳಿರುವ ಹಾಗೆ 2 ಸ್ಟೆಪ್ಗಳು ಇದ್ದಾವೆ. 2 ಸ್ಟೆಪ್ಗಳಲ್ಲಿ ಒಂದು ಸ್ಟೆಪ್ನಲ್ಲಿ 4 ಸಬ್ ಸ್ಟೆಪ್ಗಳು, 2ನೇ ಸ್ಟೆಪ್ನಲ್ಲಿ 4 ಸಬ್ ಸ್ಟೆಪ್ಗಳು ಇದ್ದಾವೆ. ಸೊ ನಾವು ಇವಾಗ ಫ್ಯಾಮಿಲಿ ಮೆಂಬರ್ ಬೇಸ್ಡ್ ಅಡ್ರೆಸ್ ಅಪ್ಡೇಟ್ ಇದೆ ನೋಡಿ, ಅದ್ರ ಮುಂದ್ಗಡೆ ಅಪ್ಗ್ರೇಡ್ ಅಂತ ಬಂದಿದೆ, ಹೊಸ ಪ್ರೊಸೆಸ್. ಸೊ ಈ ಏರೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದರ ನಂತರ ನಿಮ್ಮ ಒಂದು ಕರೆಂಟ್ ಅಡ್ರೆಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸ್ವಲ್ಪ ಸ್ಕ್ರೋಲ್ ಅಪ್ ಮಾಡಿ, ಎಂಟರ್ ಆಧಾರ್ ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಬಾಕ್ಸ್ ನಲ್ಲಿ ಗಂಡನ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ಪಕ್ಕದಲ್ಲಿ ಎಲ್ಲಾದ್ರೂ ಕ್ಲಿಕ್ ಮಾಡ್ಕೊಳ್ಳಿ. ಅವರ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ. ಲಾಸ್ಟ್ 4 ಡಿಜಿಟ್ ನೀವು ಹಾಕಿರೋ ಆಧಾರ್ ಕಾರ್ಡ್ ನಂಬರ್ ಯಾರ್ದು, ಅವರಿಗೂ ನಿಮಗೂ ಏನು ಸಂಬಂಧ ಇದೆ, ರಿಲೇಷನ್ ಅನ್ನ ಈ ಒಂದು ಬಾಕ್ಸ್ ನಿಂದ ಆಯ್ಕೆ ಮಾಡ್ಕೊಳ್ಳಿ. ಸೊ ಗಂಡಂದಾಯ್ತಂದ್ರೆ ಸ್ಪೌಸ್ ಅಂತ ಆಯ್ಕೆ ಮಾಡ್ಕೊಳ್ಳಿ, ತಂದೆದಾದ್ರೆ ಫಾದರ್ ಅಂತೇಳಿ ಆಯ್ಕೆ ಮಾಡಿಕೊಂಡು ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಲೀಗಲ್ ಸ್ಟೇಟ್ಮೆಂಟ್ ಅಂತ, ಅದನ್ನ ಕ್ಲಿಕ್ ಮಾಡಿಕೊಂಡು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಇದರ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನೀವು ಸರ್ಕಾರಕ್ಕೆ 75 ರೂಪಾಯಿಯನ್ನ ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಒಂದು ಕಂಡೀಷನ್ ಅನ್ನ ಪೇಮೆಂಟ್ ಮಾಡೋಣ ಆಯ್ಕೆ ಮಾಡಿಕೊಂಡು ಮೇಕ್ ಪೇಮೆಂಟ್ ಮೇಲೆ ನಾವು ಇವಾಗ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಪೇಮೆಂಟ್ ಮೆಥಡು ಇವಾಗ ಓಪನ್ ಆಗಿದೆ. ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, UPI ಯಾವುದು ನಿಮಗೆ ಈಸಿ ಆಗುತ್ತೋ ಅದನ್ನ ಯೂಸ್ ಮಾಡಿ. ನಾನು ಇಲ್ಲಿ ಜನರಲಿ ಯೂಸ್ ಆಗುವಂಥದ್ದು UPI, ಫೋನ್ಪೇ. ಸೊ ನಾನು ಫೋನ್ಪೇ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 75 ರುಪೀಸ್ ಅನ್ನ ಫೋನ್ಪೇ ಸ್ಕ್ಯಾನರ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಪೇ ಮಾಡ್ತಾ ಇದ್ದೀನಿ. ಸೊ ಫೋನ್ಪೇ ಇಂದ ನಾವು ಪೇಮೆಂಟ್ ಅನ್ನ ಮಾಡಿದ ನಂತರ ಇಲ್ಲಿ ಪ್ರೊಸೆಸಿಂಗ್ ಯುವರ್ ಪೇಮೆಂಟ್, ಕನ್ಫರ್ಮಿಂಗ್ ಯುವರ್ ಪೇಮೆಂಟ್ ಅಂತ ಹೇಳಿ ಬಂದಿದೆ. ಸೊ ಇದು ಆಟೋಮೆಟಿಕ್ಲಿ ರೀಡೈರೆಕ್ಟ್ ಆಗಿಬಿಟ್ಟು ಸಕ್ಸಸ್ ಆದ ನಂತರ ಆಧಾರ್ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಈ ತರ ಬರೋವರೆಗೂ ಕೂಡ ನೀವು ಯಾವುದೇ ತರ ರಿಫ್ರೆಶ್ ಮಾಡೋದಾಗ್ಲಿ ಬ್ಯಾಕ್ ಹೋಗೋದಾಗ್ಲಿ ಮಾಡಬೇಡಿ. ಇಲ್ಲಿ ನಿಮಗೆ 30 ಡೇಸ್ ಟೈಮ್ ತಗೊಳುತ್ತೆ ಅಂತ ತೋರಿಸುತ್ತೆ, ಆದರೆ ಇದು 5 ನಿಮಿಷದಲ್ಲಿ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಅಪ್ಡೇಟ್ ಆಗುತ್ತೆ ಅಡ್ರೆಸ್ಸು. ಸೊ ಆ ಒಂದು ಎಕ್ನಾಲಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಕಾಣ್ತಾ ಇರುವಂತಹ ಎಕ್ನಾಲಜ್ಮೆಂಟ್ ನಂಬರ್ ಅನ್ನ ಕಾಪಿ ಮಾಡಿಕೊಂಡು ನೀವು ಈ ಒಂದು ಪ್ರೊಫೈಲ್ ಅನ್ನ ಲಾಗೌಟ್ ಮಾಡ್ಕೋಬೇಕಾಗತ್ತೆ. ಸೊ ಹೆಂಡತಿಯ ಪ್ರೊಫೈಲ್ ಅನ್ನ ಲಾಗೌಟ್ ಆದ ನಂತರ ಮತ್ತೆ ಇದೇ ಒಂದು ಪೋರ್ಟಲ್ ನಲ್ಲಿ ಗಂಡನ ಆಧಾರ್ ಕಾರ್ಡ್ ಪ್ರೊಫೈಲ್ ಅನ್ನ ನಾವು ಲಾಗಿನ್ ಆಗಬೇಕಾಗತ್ತೆ. ಸೊ ಅವರ ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಚಾನ ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿದ ನಂತರ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಆ ಒಂದು OTP ಅನ್ನ ಕೂಡ ನಾವು ಹಾಕಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೇನೆ.
ಸೊ ನೋಡಿ ವೀಕ್ಷಕರೇ, ಇವಾಗ ಹೆಂಡತಿಯ ಆಧಾರ್ ಕಾರ್ಡ್ ಲಾಗಿನ್ ಆಗೋದು ಫಸ್ಟ್ ಸ್ಟೆಪ್, ಅಲ್ಲಿಂದ ರಿಕ್ವೆಸ್ಟ್ ಕಳಿಸೋದು ಫಸ್ಟ್ ಸ್ಟೆಪ್. ಸೊ ಎರಡನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ಗಂಡನ ಆಧಾರ್ ಕಾರ್ಡ್ ಪ್ರೊಫೈಲ್ ಲಾಗಿನ್ ಆಗಿಬಿಟ್ಟು ನಾವು ಕಳಿಸಿರುವಂತ ಒಂದು ರಿಕ್ವೆಸ್ಟ್ ಅನ್ನ ಫ್ಯಾಮಿಲಿ ಮೆಂಬರ್ ರಿಕ್ವೆಸ್ಟ್ ಗಂಡನ ಆಧಾರ್ ಪ್ರೊಫೈಲ್ ನಲ್ಲಿ ಲಾಗಿನ್ ಆಗಿ ಚೆಕ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಗಂಡನ ಆಧಾರ್ ಕಾರ್ಡ್ ದಲ್ಲಿ ಇರುವಂತ ಅಡ್ರೆಸ್ ಅನ್ನ ನಾವು ಹೆಂಡತಿಯ ಆಧಾರ್ ಕಾರ್ಡ್ ಅಡ್ರೆಸ್ ಅನ್ನ ತಿದ್ದುಪಡಿ ಮಾಡ್ತಾ ಇದ್ದೇವೆ. ಸೊ ಅದಕ್ಕಾಗಿ ಫ್ಯಾಮಿಲಿ ಮೆಂಬರ್ ರಿಕ್ವೆಸ್ಟ್ ಅಂತ ಇದೆ ನೋಡಿ, ಈ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು SRN ನಂಬರ್ ಕಾಪಿ ಮಾಡ್ಕೊಂಡಿದ್ವಲ್ಲ ಆ ಒಂದು ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳೋಣ. ಸೊ ನೋಡಿ ಎಂಟರ್ ಮಾಡಿದ ನಂತರ ಪಕ್ಕದಲ್ಲಿ ಎಲ್ಲಾದ್ರೂ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಅವರ ಅಡ್ರೆಸ್ಸು, ಈ ಅಡ್ರೆಸ್ಸು ಯಾರಿಗೆ ಶೇರ್ ಆಗ್ತಾ ಇದೆ. ಸೊ ಗಂಡನ ಅಡ್ರೆಸ್ಸು ಈ ತರ ಹೆಂಡತಿಯ ಆಧಾರ್ ಕಾರ್ಡದಲ್ಲಿ ಅಡ್ರೆಸ್ ಜೊತೆಗೆ ಗಂಡನ ಹೆಸರು ಕೇರ್ ಆಫ್ ಅಂತ ಹೇಳಿ ಬಂದ್ಬಿಟ್ಟು ಇಷ್ಟು ಬರುತ್ತೆ. ಸೊ ಮತ್ತೆ ಇಲ್ಲಿ ಲೀಗಲ್ ಸ್ಟೇಟ್ಮೆಂಟ್ ಅಂತ ಕ್ಲಿಕ್ ಮಾಡ್ಕೊಂಡು ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕನ್ಫರ್ಮೇಶನ್ ಕೊಡ್ತಾ ಇದ್ದೀರಾ. ಸೊ ಯು ಹ್ಯಾವ್ ಆಕ್ಸೆಪ್ಟ್ ದ ರಿಕ್ವೆಸ್ಟ್ ಆಸ್ ಫ್ಯಾಮಿಲಿ ಮೆಂಬರ್ ಶೇರಿಂಗ್ ಯುವರ್ ಅಡ್ರೆಸ್ ಅಂತ ಬಂತು ನೋಡಿ. ಇವಾಗ ನಿಮ್ಮ 2 ಸ್ಟೆಪ್ಗಳು ಕಂಪ್ಲೀಟ್ ಆಯಿತು. ಸೊ ಇಷ್ಟೇ ಈ ಒಂದು ಪ್ರೊಸೆಸ್ ಇರೋದು, ಬಹಳ ಈಸಿಯಾಗಿದೆ.